ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಮಂಜು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಪ್ಪ ಅಂದರೆ ನನ್ನ ಮಗಳಿಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಹೇಗೆ ದಿನಗಳು ಕಳೀತು ಅಂತಲೇ ಗೊತ್ತಿಲ್ಲ. ಇನ್ನು ನಾನು ಅವಳು 1 ವರ್ಷದ ಬರ್ತಡೆಗೆ ನಾನು ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ಫಸ್ಟಿಂದ ಅಂದ್ಕೊಂಡಿದ್ದೆ. ಸೊ ನಾನು ಇಲ್ಲಿ ಯಾವ್ದ್ರ ಪ್ರಿಪರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅವಳು ಬರ್ತಡೇ ಬಂದು ಮಾರ್ಚ್ 14ನೇ ತಾರೀಕು. ನಾವಿಲ್ಲಿ 13ನೇ ತಾರೀಕು ಹೊರಟಿದ್ದೀವಿ. ಇನ್ನು 13 ಸಂಜೆ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ 6:00 ಎಲ್ಲ ರೆಡಿಯಾಗಿ ಹೊರಡೋಕ್ಕೆ ತಯಾರಾಗಿದ್ದೀನಿ. ಇನ್ನು ನಾವು ನಮ್ಮ ಅಪ್ಪ ಜೊತೆ ಹೋಗಬೇಕಾಗಿತ್ತು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟೆ. ಇನ್ನು ಆನ್ ದ ವೇ ಫುಡ್ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಟೊಮೆಟೊ ಬಾತ್ ಮಾಡಿದ್ದೆ. ಸೊ ಅದನ್ನು ಮತ್ತು ಚಿತ್ರಾನ್ನ ಒಂದು ಸ್ವಲ್ಪ ಮಾಡಿಕೊಂಡು ಅದೆರಡು ಬಾಕ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಬಿಟ್ಟೆ. ಸೊ ಇನ್ನು ಹೊರಗಡೆ ಯಾವ ಥರ ಜಾಗ ಸಿಗುತ್ತೋ ನಮಗೆ ಊಟ ಮಾಡೋಕ್ಕೆಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಪಾರ್ಸೆಲ್ ಬಾಕ್ಸಲ್ಲೇ ಹಾಕಿ ಪ್ಲಾಸ್ಟಿಕ್ ಸ್ಪೂನ್ಸ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಪಾಪುಗೊಂದು ಫುಡ್ಡು ಪ್ರಿಪೇರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಅವಳಿಗೆ ಏನು ತಿನ್ನಿಸೋದು ಅಂತ ಅಂದ್ಬಿಟ್ಟು ಆಮೇಲೆ ಯೋಚನೆ ಮಾಡಬೇಕು. ಯಾಕಂದರೆ ನಮಗೆಲ್ಲ ತೊಗೊಂಬಿಟ್ವಲ್ಲ. ಸೊ ಅವಳಿಗೆ ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಬಟ್ ಸಮ್ಹೌ ಏನೋ ಆಗುತ್ತೆ, ಆಮೇಲೆ ಹೋಗ್ತಾ ದಾರಿಲಿ ಯೋಚನೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಸೊ ನಾವಿಲ್ಲಿ ಲಗೇಜ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟು ಕುತ್ಕೋತಾ ಇದ್ದೀವಿ. ಸೊ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಷ್ಟೇ ಬೇಜಾರಾಗ್ತಿತ್ತು. ಯಾಕಂದರೆ ಈ ಸಲ ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಬಂದಿಲ್ಲ. ಅವರು ಬರೋ ಹಾಗಿರಲಿಲ್ಲ. ಹಾಗಾಗಿ ಅವರು ನಮ್ಮ ಜೊತೆ ಬರಲಿಲ್ಲ ಟೆಂಪಲ್ಗೆ. ಇನ್ನು ಲೇಕು ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಕಾರಲ್ಲಿ. ಇನ್ನು ನಾವು ನೈಟ್ ಜರ್ನಿ ಮಾಡಿದ್ರಿಂದ ನಾನು ಸ್ವಲ್ಪ ಲಿಮಿಟೆಡ್ ವಿಡಿಯೋ ಮಾಡಿಕೊಂಡೆ. ಸೊ ನಾವು ನೈಟ್ ಆಲ್ಮೋಸ್ಟ್ 2 ಅಷ್ಟರಲ್ಲಿ ನಾವು ರೀಚ್ ಆದ್ವಿ. ಇನ್ನು ರೀಚಾಗಿ ರೂಮ್ಗೆಲ್ಲ ಬಂದ್ವಿ. ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ 6:30ಗೆಲ್ಲ ನಾವು ರೆಡಿ ಇದ್ವಿ. ಸೊ ಇದು ನಾವು ಬುಕ್ ಮಾಡಿದ್ದಿದ್ದು ರೂಮ್ ಆಗಿತ್ತು. ಆ್ಯಕ್ಚುಲಿ ನಾವು ಟೆಂಪಲ್ ಅವ್ರದ್ದೇ ರೂಮ್ ಇರುತ್ತಲ್ಲ, ನಾವು ಅದು ಬುಕ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಫುಲ್ ಬುಕ್ಕಿಂಗ್ ಆಗೋಗಿತ್ತು. ಇನ್ನು ನಾವು ಇಲ್ಲಿ ಬಂದಮೇಲೆ ನಮ್ಗೆ ಯಾವ್ದು ಅವೈಲೇಬಲ್ ರೂಮ್ ಇದೆಯೋ ಅದನ್ನೇ ಬುಕ್ ಮಾಡ್ಕೊಂಡು ಸ್ಟೇ ಮಾಡಿದ್ವಿ. ಸೊ ನಾವು 2 o'clock ಬಂದ್ವಲ್ಲ. ಸೊ ನಮಗೆ ಇದು ಸಿಕ್ತು. ಇದು ಬಂದು ಟೆಂಪಲಿಂದ ಈ ಕಡೆ ಸ್ಟ್ರೀಟಿಗೆ ಬಂದರೆ ಈ ರೋಡಲ್ಲಿದೆ. ಸೊ ನಾರ್ಮಲಾಗೇ ಇತ್ತು ರೂಮು. ಓಕೆ, ಬಜೆಟ್ ಫ್ರೆಂಡ್ಲಿ ನಾರ್ಮಲಾಗೇ ಇತ್ತು. ಇಷ್ಟಾದರೂ ಸಿಕ್ಕಿದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ನು ನಾನು ಕೂಡ ರೆಡಿಯಾಗಿಬಿಟ್ಟಿದ್ದೆ. ಇದು ನನ್ನ ಔಟ್ಫಿಟ್ ಆಗಿತ್ತು. ಇನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಆರೆಂಜ್ ಹಾಕ್ಕೊಂಡಿದ್ವಿ. ಮಾತಾಡಿಕೊಂಡೆ ಹಾಕ್ಕೊಂಡ್ವಿ ಆರೆಂಜ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ಫಾರ್ ದ ಫಸ್ಟ್ ಟೈಮ್ ನಾನು ಅಂದ್ಕೊಂಡಿದ್ದ ಜಾಗಕ್ಕೆ ಅಂದ್ಕೊಂಡಿದ್ದ ಟೈಮಲ್ಲಿ ಹೋಗಿದ್ದು. ನಿಜವಾಗ್ಲೂ ಇದೊಂದೇ ಜಾಗಕ್ಕೆ ಅನಿಸುತ್ತೆ. ನನ್ನ ಮಗಳು ಬರ್ತಡೇ ದಿನವೇ ಹೋಗಬೇಕು ನಾನು ಅಂತ ಅಂದ್ಕೊಂಡು. ಸೊ ಇದು ಖಂಡಿತ ನನ್ನ ಫ್ಯಾಮಿಲಿ ಸಪೋರ್ಟಿಂದನೇ ಆಯಿತು. ತುಂಬಾ ಪೀಕ್ ಟೈಮ್ ಆಗಿತ್ತು. ಎಕ್ಸಾಮ್ಸು ಮಕ್ಕಳಿಗೆ, ನಂಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಬಟ್ ಸಮ್ಹೌ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಾನು ಅವತ್ತು ಬಂದೆ. ಇನ್ನು ನಾವು ಹೋದಾಗ ದೇವಸ್ಥಾನಕ್ಕೆ ಎಂಟ್ರಿ ಆದಾಗ 7 ಆಗಿತ್ತು. ಸೊ ಅಷ್ಟೊಂದೇನು ರಶ್ ಇರಲಿಲ್ಲ, ಕ್ರೌಡ್ ಇರಲಿಲ್ಲ. ಸೊ ನಾವು ಕೂಡ ಬೇಗನೆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನಾವು ಸೇವೆಗೆ ಬರೆಸ್ಬೇಕಾಗಿತ್ತು. ಇನ್ನು ನನ್ನ ಹಸ್ಬೆಂಡ್ ಹೋಗಿ ಅದನ್ನೆಲ್ಲ ಬರ್ಸ್ಕೊಂಡು ಬರ್ತೀನಿ, ನೀವು ಕೂತಿರಮ್ಮ ಅಂತ ಅಂದ್ಬಿಟ್ಟಂದರು. ಹಾಗಾಗಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಹೋಗಿ ಮುಗಿಸ್ಕೊಂಬಂದರು. ಇನ್ನು ದೇವಸ್ಥಾನದಲ್ಲೂ ಏನು ಅಷ್ಟೊಂದು ರಶ್ ಇರಲಿಲ್ಲ. ಸೊ ಹಾಗಾಗಿ ಬೇಗನೆ ದರ್ಶನ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ನಾವು ಆರಾಮಾಗಿ ದರ್ಶನ ಮಾಡೋದಕ್ಕೆ ಇದು ಮಾಡಿದ್ವಿ. ಇನ್ನು ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ರು, ಉರುಳು ಸೇವೆ ಮಾಡ್ತಿದ್ರು ಕೆಲವೊಬ್ಬರು. ಸೊ ಒಂದೊಂದು ಥರ ಮಾಡ್ತಾಯಿದ್ರು ಎಲ್ಲರೂ. ಇನ್ನು ನಾವು ಕೂಡ ಕನಕ ಮಹಾಸೇವೆಗೆ ಕೊಟ್ಟಿದ್ವಿ. ಸೊ ಆ ಸೇವೆ ಟಿಕೆಟ್ ತೊಗೊಂಬಂದು ನಾವು ಇಲ್ಲಿ ಒಂದು ಹಾಲಲ್ಲಿ ಕೂತಿದ್ವಿ. ಇನ್ನು ಲೇಖಕ್ಕೆ ತುಂಬಾ ನಿದ್ದೆ ಬರ್ತಿತ್ತು ಅನಿಸುತ್ತೆ. ಹಾಗೆ ನಾನು ಮಲಗಿಸ್ಬಿಟ್ಟೆ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿ. ಇನ್ನು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಆಮೇಲೆ ಸ್ಟಾರ್ಟ್ ಮಾಡಿದರು. ಅವರು ತುಂಬ ಜನ ಇದ್ರಲ್ವ. ಸೊ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದರು. ಸೊ ನಾವು ಕನಕ ಮಹಾಸೇವೆ ಕೊಟ್ಟಿದ್ದು. ಇನ್ನು ಕೆಲವರು ಬೇರೆ ಸೇವೆ ಕೊಟ್ಟರು. ಸೊ ಎಲ್ರದ್ದು ಸಾಮೂಹಿಕವಾಗಿ ನಾವು ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲರನ್ನೂ ಒಂದೇ ಹಾಲಲ್ಲಿ ಕೂರಿಸಿ ಏನೇನು ಪೂಜೆ ಇದೆಯಾ ಅದನ್ನೆಲ್ಲ ಕೂಡ ಮಾಡ್ತಾಯಿದ್ರು. ನೋಡ್ಬೋದು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ ಸೇವೆ ಕೊಟ್ಟವರು ಅಂತ.
ಇನ್ನು ಸೇವೆ ಎಲ್ಲ ಮುಗೀತು, ನಾವು ಕೂಡ ಕ್ಯೂಯಲ್ಲಿ ಹೋಗ್ತಾ ಇದ್ವಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಜನ ಉರುಳು ಸೇವೆಗೆ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಸಪ್ರೇಟ್ ದಾರಿಗಳಿದೆ, ಅಂದರೆ ನಂಬರ್ಸ್ ಹಾಕಿದ್ದಾರೆ 5, 6 ಅಂದ್ಬಿಟ್ಟು. ನೀವು ಬೋರ್ಡ್ ನೋಡ್ಬೋದು ಅಲ್ಲಿ ಕಾಣಿಸ್ತಿದ್ರೆ 5, 6, 7, 8 ಅಂದ್ಬಿಟ್ಟು ಹಾಕಿರ್ತಾರೆ. ಸೊ ಇಂತಿಂಥ ಜಾಗದಲ್ಲಿ ಇಂತಿಂಥ ಸೇವೆ ಕೊಟ್ಟವರು ಹೋಗಬೇಕು ಅನ್ನೋದಿರುತ್ತೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಇನ್ನು ಇಲ್ಲಿ ಜನ ಇದ್ರಲ್ವ, ಇಲ್ಲೆಲ್ಲ ಹೋಗಿ ಪ್ರಸಾದ ತೊಗೊಂಡು ಆಮೇಲೆ ದರ್ಶನಕ್ಕೆ ಹೋಗಬೇಕಾಗಿತ್ತು. ಸೊ ನಾವಿಲ್ಲೆಲ್ಲ ಪ್ರಸಾದ ತೊಗೊಂಡು ದರ್ಶನಕ್ಕೆ ಕೂಡ ಹೋದ್ವಿ. ಇನ್ನು ನನ್ನ ಮಗಳಿಗೆ ಅವಳು ಹುಟ್ಟಿದಬ್ಬದ ದಿನ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೇಡ್ಕೊಂಡು ನಾವು ಅಲ್ಲಿಂದ ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ. ಇನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವರು, ಸೊ 1000 ರೂಪೀಸ್ ಒಳಗಡೆ ಸೇವೆ ಕೊಟ್ಟವರು ಈ ಲೈನಲ್ಲಿ ಹೋಗಬೇಕು, 1000 ಮೇಲಾಗಿದ್ದರೆ ಈ ಲೈನಲ್ಲಿ ಹೋಗಬೇಕು ಅಂತ. ಸೊ ನಾವು ಕನಕ ಮಹಾಸೇವೆಗೆ 1000 ರೂಪೀಸ್ ಪೇ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ತುಂಬ ಮುಂದೆಯಿಂದನೇ ದೇವರ ದರ್ಶನ ಆಯಿತು. ತುಂಬಾ ಚೆನ್ನಾಗಾಗಿತ್ತು ದೇವರ ದರ್ಶನ. ಇನ್ನು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಮ್ಮದಿಯಾಗಿ ತೃಪ್ತಿಯಾಗಿ ಅಲ್ಲಿಂದ ಹೊರಗಡೆ ಬಂದ್ವಿ. ಇನ್ನು ಹೊರಗಡೆ ಬಂದರೆ ಇಲ್ಲಿ ನಾನಿನ್ನ ಬಿಡಲಾರೆ ಸೀರಿಯಲ್ ಶೂಟಿಂಗ್ ನಡೀತಿತ್ತು. ಅವ್ರ ಪಾಪ ಬೆಳಗ್ಗೆನೇ ಬಂದು ಎಲ್ಲ ರೆಡಿ ಮಾಡಿಕೊಂಡು ಶೂಟಿಂಗ್ ಮಾಡೋದಕ್ಕೆ ತುಂಬಾ ಎಫರ್ಟ್ಸ್ ಹಾಕ್ತಾಯಿದ್ರು. ಇನ್ನು ಜನ ಹೊರಗಡೆ ಎಲ್ಲರೂ ಕ್ರೌಡ್ ನಿಂತ್ಕೊಂಡು ಶೂಟಿಂಗ್ನ ನೋಡ್ತಾಯಿದ್ರು. ಸರಿ ನಾವು ಹಾಗೆ ಲೇಕು ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕೇಳೋಣ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ವಿ. ಸೊ ಅವ್ರು ಶೂಟಿಂಗಲ್ಲೇ ಬ್ಯುಸಿ ಇದ್ರಲ್ಲ, ಅವ್ರ ಶೂಟ್ ಏನಿರುತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಸೊ ತುಂಬಾ ಎಫರ್ಟ್ಸ್ ಆಗ್ತಾಯಿದ್ರು. ನಮಗೆ ರಿಯಲಾಗಿ ನೋಡ್ತಾ ಇದ್ದರೆ ಇದರಿಂದ ಎಷ್ಟು ಕಷ್ಟ ಇರುತ್ತೆ. ನಾವು ಒಂದು ಸೀರಿಯಲ್ ನೋಡಿಬಿಟ್ಟು ಅದರಲ್ಲಿ ಒಂದು ಎಪಿಸೋಡ್ ನೋಡಿದಾಗ ಎಷ್ಟು ಜಡ್ಜ್ ಮಾಡ್ತೀವಿ, ಅದರಿಂದ ತುಂಬ ಎಫರ್ಟ್ಸ್ ಇರುತ್ತೆ. ಎಷ್ಟು ಜನ ಕೆಲಸ ಮಾಡ್ತಾರೆ, ಅಷ್ಟು ಆರ್ಟಿಸ್ಟ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡ್ತಾರೆ. ನಾವು ರಿಯಲಾಗಿ ಶೂಟ್ ನೋಡಿದಾಗೆ ಅದು ನಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಒಂದು ಫೋಟೋ ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಯಿದ್ರು. ಸರ್ ಕೊನೆಗೂ ನಮಗೊಬ್ಬರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಲೇಕು ಜೊತೆ ಒಂದು ಫೋಟೋ ತೆಗೆಸ್ಕೊಟ್ರು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ಸುಮಾರು ಜನ ಇಲ್ಲಿ ಬಂದವರು, ಮಂತ್ರಾಲಯಕ್ಕೆ ರಾಘವೇಂದ್ರ ದರ್ಶನ ಮಾಡೋಕ್ಕೆ ಬಂದವರು ಸುಮಾರು ಜನ ಅಲ್ಲಿ ಹೋಗ್ತಾರಂತೆ. ಸೊ ನನಗೂ ಕೂಡ ಮೊದಲು ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಹಂಗೂ ಹಿಂಗೂ ಲೊಕೇಶನ್ ಹಾಕ್ಕೊಂಡು ನಾವು ಇಲ್ಲಿ ಕೂಡ ಹೊರಟ್ವಿ ಪಂಚಮುಖಿ ಆಂಜನೇಯಕ್ಕೆ. ಆಲ್ಮೋಸ್ಟ್ ಒಂದು 14 to 15 ಕಿಲೋಮೀಟರ್ಸ್ ಇದೆ ಮಂತ್ರಾಲಯದಿಂದ ಈ ದೇವಸ್ಥಾನಕ್ಕೆ. ಇನ್ನು ಬಿಸಿಲು ತುಂಬಾ ಇತ್ತು, ನಿಜವಾಗ್ಲೂ ಬಿಸಿಲೇ ತಡೆಯೋಕ್ಕಾಗಿಲ್ಲ, ತುಂಬ ಸೆಕೆ ಆಗ್ತಾಯಿತ್ತು. ಇನ್ನು ಇಲ್ಲಿ ನೋಡ್ಬೋದು ನೀರೆಲ್ಲ ಕೂಡ ನೀರೇ ಇಲ್ಲ ಅಂತ ಹೇಳ್ಬೋದು. ನಾನು ನಿಜವಾಗ್ಲೂ ಇಷ್ಟು ಕಡಿಮೆ ಇದೆಯಾ ಅಂತ ಅಂದ್ಕೊಂಡೆ. ಈ ಕಡೆ ಸೈಡ್ ಬಂದಾಗ ನೀರು ಎಷ್ಟು ತುಂಬಿ ಹರಿತಿತ್ತು, ಬಟ್ ಈ ಸತಿ ತುಂಬಾ ಕಡಿಮೆ ಆಗಿತ್ತು. ಇನ್ನು ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದು ನೋಡ್ಬೋದು, ಇದು ಹಾಸಿಗೆ ಮತ್ತು ದಿಂಬಂತೆ ಆಂಜನೇಯ ಸ್ವಾಮಿದು. ಸೊ ನೋಡಿ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಸೊ ಇದು ಯಾವುದು ಹಾಸಿಗೆ ಯಾವುದು ದಿಂಬು ಅಂತ ನನಗೆ ಜಸ್ಟಿಫೈ ಮಾಡೋಕ್ಕೆ ಬರ್ತಾ ಇಲ್ಲ, ಯಾಕಂದರೆ ನನಗೆ ಅರ್ಥ ಆಗಿಲ್ಲ ನೀಟಾಗಿ. ಬಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಬೆಡ್ ಆ್ಯಂಡ್ ಪಿಲ್ಲೋ ಅಂತ ಅಂದ್ಬಿಟ್ಟು. ಸೊ ಆಂಜನೇಯ ಸ್ವಾಮಿ ಅವ್ರದ್ದು ದಿಂಬು ಮತ್ತು ಹಾಸಿಗೆ ಅಂತ ಇದು. ಸೊ ಇದು ಕೂಡ ಅಷ್ಟೇ, ಕಲ್ಲು ಒಂದ್ರ ಮೇಲೆ ಒಂದು ನಿಂತಿದೆ, ಎಲ್ಲಿ ಬಿದ್ದೋಗುತ್ತೋ ಅನ್ನೋಗಿದೆ. ಬಟ್ ಬೀಳಲ್ಲ ಅಷ್ಟು ಸಾಮಾನ್ಯವಾಗಿ, ದೇವರದಲ್ವಾ. ಸೊ ಇನ್ನು ಇಲ್ಲಿ ಜಾಗ ತುಂಬಾ ಚೆನ್ನಾಗಿತ್ತು, ಬಟ್ ಆದರೆ ಅಷ್ಟೇ ಬಿಸಿಲಿತ್ತು ಅಂತ ಹೇಳ್ಬೋದು. ಆ ಬಿಸಿಲು ನೋಡ್ತಾ ಇದ್ದರೆ ಹೋಗೋಣ ಬೇಗ ಅಂತ ಅನ್ನಿಸ್ತಾಯಿತ್ತು. ಸರಿ, ಇನ್ನು ನಾವಿಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಕೂಡ ಹಾಕ್ಕೊಂಡ್ಬಿಟ್ವಿ. ನೀವು ನೋಡ್ಬೋದು ಇಲ್ಲಿ ಇದು ದೇವಸ್ಥಾನ ಆಗಿರುತ್ತೆ. ಸೊ ಇಲ್ಲಿಂದ ಎಂಟ್ರಿ ಇರುತ್ತೆ ನಮಗೆ. ಇಷ್ಟೇ ದೇವಸ್ಥಾನ, ತುಂಬ ಚಿಕ್ಕದು, ತುಂಬ ಏನು ದೊಡ್ಡದಾಗಿಲ್ಲ ದೇವಸ್ಥಾನ, ಸಣ್ಣದಾಗೇ ಇದೆ. ಬಟ್ ದೇವ್ರದ್ದು ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರತ್ಯಕ್ಷವಾಗಿ ಪಂಚಮುಖಿ ಆಂಜನೇಯ ಇದೆ ಅನ್ನೋದನ್ನು ನಂಬಿ ಪೂಜೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ದೇವ್ರಿಗೆ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನಾವು ಕೂಡ. ಇಲ್ಲಿ ಪಾದರಕ್ಷೆ ಇದೆ ನೋಡಿ, ಆಂಜನೇಯ ಸ್ವಾಮಿದು ಫುಟ್ವೇರ್ಸ್ ಇರುತ್ತಲ್ಲ, ಸೊ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಸೊ ಇನ್ನು ನಾವಿಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಒಂದು 5-10 ಮಿನಿಟ್ಸ್ ಹಂಗೆ ಶಾಪಿಂಗ್ ಮಾಡ್ಕೊತಾ ಇದ್ವಿ. ಸೊ ಟೈಮ್ ತುಂಬ ಕಡಿಮೆನೇ ಆಗಿತ್ತು, ಇನ್ನು 9 o'clock ಕೂಡ ಆಗಿರಲಿಲ್ಲ. ಸೊ ಅಷ್ಟು ಬೇಗನೆ ನಾವು ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಇನ್ನು ನಾವಿಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇನ್ನು ಬ್ರೇಕ್ಫಾಸ್ಟ್ಗೆ ಏನು ಸಿಗುತ್ತೆ ಅಂತ ನೋಡಬೇಕಾಗಿತ್ತು. ಇನ್ನು ಶಾಪಿಂಗ್ ಮಾಡಬೇಕಾದ್ರೆ ನಂಗೆ ಏನೂ ತೊಗೋಬೇಕು ಅನಿಸಿಲ್ಲ ನಿಜವಾಗ್ಲೂ. ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಹಾಗಾಗಿ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ತೊಗೊಳ್ಳೋಣ ಅಂತ ಹೋಗಿ ಶಾಪ್ ಮಾಡಿಕೊಂಡು ಬಂದ್ವಿ. ಇನ್ನು ಇಲ್ಲಿ ಹೋಟೆಲಿಗೆ ಬಂದರೆ ನಿಜವಾಗ್ಲೂ ವರ್ಸ್ಟ್ ಅಂತಲೇ ಹೇಳ್ಬೋದು ಫುಡ್ಡು. ನಮಗೆ ವಿಧಿ ಇರಲಿಲ್ಲ, ಬಂದ್ವಿ ತಿಂದ್ವಿ.
ಬಟ್ ನಿಜ ತುಂಬ ವರ್ಸ್ಟಾಗಿತ್ತು. ಓಕೆ ಓಕೆ ಅನ್ನೋ ರೇಂಜ್ಗೂ ಇರಲಿಲ್ಲ. ಇನ್ನು ಕೊಟ್ಟಿದ್ದೀವಲ್ಲ ಅಂತ ಅಂದ್ಬಿಟ್ಟು ತಿಂದ್ವಿ ಅಷ್ಟೇ. ಪೇ ಮಾಡಿದ್ವಲ್ಲ ಅಮೌಂಟು ಅಂತ ಅಂದ್ಬಿಟ್ಟು ತಿಂದ್ವಿ. ನನಗಂತೂ ಫುಲ್ಲಿ ಡಿಸಪಾಯಿಂಟ್ ಆಗೋಯ್ತು. ಇನ್ನು ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಹಣ್ಣು ಏನಾದರೂ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಹತ್ರದಲ್ಲೇ ಹಣ್ಣು ಕೂಡ ತಿನ್ಕೊಂಡು ಆಮೇಲೆ ಕಾರ್ ಹತ್ತಿದ್ವಿ ನಾವು. ಇನ್ನು ಹಣ್ಣು ತಿಂದಮೇಲೆ ಅನ್ನಿಸ್ತು ಅಲ್ಲೋಗಿ ಆರ್ಡರ್ ಮಾಡಿ ತಿನ್ನೋ ಬದಲು ಇಲ್ಲಿ ಬಂದು ಫ್ರೂಟ್ಸು ಜ್ಯೂಸ್ ಏನಾದರೂ ಕುಡಿದಿದ್ರೆ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಇನ್ನು ನಾನು ತೊಗೊಂಡೆ. 120 ರೂಪೀಸ್ ಕೊಟ್ಬಿಟ್ಟು ಒಂದು ಪ್ಯಾಕ್ ತೊಗೊಂಡೆ. ಯಾವುದೋ ಹುಡುಗ ಬಂದ, ಕೈ ತೋರಿಸ್ಬಿಟ್ಟು ಕೊಡಿ ಅಂತ ಅಂದ. ಇನ್ನು ಹಂಗೆ ತೋರಿಸಿ ಕೊಡಿ ಅಂತ ಅಂದಾಗ ಅದು ಸರಿ ಹೋಗಲ್ಲ, ಅದು ತೃಪ್ತಿ ಅನ್ನಿಸ್ಕೊಳ್ಳಲ್ಲ ನಾವೇ ತಿಂದಾಗ. ಸೊ ನಾನು ಅದನ್ನು ಕೂಡ ಅಲ್ಲೇ ಕೊಟ್ಬಿಟ್ಟು ಬಂದುಬಿಟ್ಟೆ. ಇನ್ನು ಇಲ್ಲಿ ಟೈಮ್ ಆಗಿತ್ತಲ್ಲ, ಬಿಸಿಲು ಬೇರೆ ತುಂಬ ಇತ್ತು. ಸರಿ ಅಪ್ಪ ಹೊರಡೋಣ ಬನ್ನಿ ಬೇಗ ಅಂತ ಹೇಳ್ತಾಯಿದ್ರು. ಅವ್ರು ಕೂಡ ಕಾರ್ ತೆಗೆದ್ರು. ಇನ್ನು ಹೊರಟ್ಬಿಟ್ವಿ. ನಾವು ಆಲ್ಮೋಸ್ಟ್ 10:30 ರಿಟರ್ನ್ ಆದ್ವಿ ಅಂತ ಅನಿಸುತ್ತೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ. ಇನ್ನು ಆನ್ ದ ವೇ ಬಿಸಿಲಿತ್ತು, ಎಲ್ಲ ಕಡೆ ಹೋಲಿ ಆಡ್ತಾಯಿದ್ರು ನೋಡಿ. ಮಕ್ಕಳು ಇನ್ನು ದೊಡ್ಡವರು ಅಷ್ಟೇ ಫುಲ್ಲು ಅಡ್ಡ ಹಾಕ್ಬಿಡ್ತಾಯಿದ್ದಾರೆ ದುಡ್ಡು ಕೊಡಿ ಅಂತ ಕೇಳೋಕ್ಕೆ. ಇನ್ನು ನಮ್ಮ ಕಾರ್ ಸುತ್ತಲೂ ಅಂತೂ ಈ ಥರ ದೊಡ್ಡವರೇ ಫುಲ್ಲು ಬಟ್ಟೆ ಬಿಚ್ಕೊಂಡು, ಅಂದರೆ ಬರೀ ಬಾಟಮ್ ಮಾತ್ರ ಅಷ್ಟೇ ಫುಲ್ಲು ಹೋಲಿ ಆಡಿಕೊಂಡು ಫುಲ್ ಅಡ್ಡ ಹಾಕ್ಕೊಂಡ್ಬಿಟ್ಟಿದ್ರು ದುಡ್ಡು ಕೇಳೋದಕ್ಕೆ. ನಮಗಂತೂ ತುಂಬಾ ಭಯ ಆಗೋಯ್ತು. ಇನ್ನು ಅಲ್ಲೆಲ್ಲ ಟ್ರಾವೆಲ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಒಂದು ಕಡೆ ನಿಲ್ಲಿಸಿದ್ವಿ. ಸೊ ಬೆಳಗಿನ ಥರ ಎಲ್ಲ ಆಗುತ್ತೋ ಅಂತ ಅಂದ್ಬಿಟ್ಟು ಫಸ್ಟು ನಮ್ಮ ಅಪ್ಪ ಮಾತ್ರ ತೊಗೊಂಡು ಟೇಸ್ಟ್ ಮಾಡಿ ನೋಡಿದ್ರು. ಇನ್ನು ಅವ್ರು ಚೆನ್ನಾಗಿದೆ ಊಟ ಮಾಡ್ಬೋದು ಅಂತ ಅಂದಮೇಲೆ ನಾವು ಕೂಡ ಅಲ್ಲೇ ಊಟ ಮುಗಿಸ್ಕೊಂಡ್ವಿ. ಇನ್ನು ಡೀಸೆಲ್ ಖಾಲಿ ಆಗಿತ್ತು. ಡೀಸೆಲ್ ಹಾಕಿಸ್ಕೊಂಡು ಅಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಒಂದು ಕೆಫೆ ಥರ ಇತ್ತು, ಅಲ್ಲಿ ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡು ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡಿದ್ವಿ. ಇನ್ನು ನನ್ನ ಮಗಳಂತೂ ಕಾರಲ್ಲಿ ಫುಲ್ಲು ಆಟನೇ ಆಟ. ಅವಳು ಇವಾಗಿಂದ ಅಲ್ಲ, ಆಲ್ಮೋಸ್ಟ್ ಒಂದು 2.5 ಮಂತ್ಸಿಂದ ಅವಳು ಸ್ಟಾರ್ಟ್ ಮಾಡಿರೋದು ಹೊರಗಡೆ ಹೋಗೋಕ್ಕೆ. ಸೊ ಔಟ್ ಆಫ್ ಸ್ಟೇಷನ್ಸ್ ಆಗಿರ್ಬೋದು, ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಎಲ್ಲ ಕಡೆಗೂ ಅವಳು 2.5 ಮಂತ್ಸಿಂದನೇ ಹೋಗ್ತಾ ಇದ್ದಾಳೆ. ನನಗೆ ಅವಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀನೋ ಅನಿಸುತ್ತೆ ಪ್ರತಿ ಸತಿನೂ ಹೋಗಬೇಕಾದ್ರೆ. ಬಟ್ ಅವಳು ಆರಾಮಾಗೆ ಇರ್ತಾಳೆ ಕಾರಲ್ಲಿ, ಏನು ತುಂಬ ರಚ್ಚೆ ಮಾಡೋದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋದಾಗಲ್ಲ, ಆರಾಮಾಗೆ ಹೋಗ್ಬೋದು. ಇನ್ನು ನಾವು ಈವ್ನಿಂಗ್ ಅಷ್ಟರಲ್ಲೆಲ್ಲ ರಿಟರ್ನ್ ಆಗಿಬಿಟ್ಟಿದ್ವಿ. ಮತ್ತು ಟ್ರಾಫಿಕ್ ತುಂಬಾ ಇರುತ್ತೆ ಬ್ಯಾಂಗ್ಳೂರಲ್ಲಿ. ಇನ್ನು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಾದ್ರೇ ನಮಗೆ ತುಂಬ ಟೈಮ್ ಇಡ್ಸೋದು. ಅಲ್ಲಿಂದ ಒಂದು ಕಡೆ ಬಂದರೆ ಈ ಟ್ರಾಫಿಕಲ್ಲಿ ನಾವು ಮನೆಗೆ ರೀಚ್ ಆಗೋದೇ ಒಂದಷ್ಟು ಹೊತ್ತಾಗ್ಬಿಡುತ್ತೆ. ನಮ್ಮ ಅಪ್ಪಂಗೆ ನಂಗೆ ಟ್ಯೂಷನ್ ಇದೆ ಅಂತ ಅಂದಿದ್ದಕ್ಕೆ ಆನ್ ಟೈಮ್ ನನಗೆ ಬ್ಯಾಂಗ್ಳೂರು ರೀಚ್ ಮಾಡಿಸಿದ್ರು. ಇನ್ನು ಟ್ಯೂಷನಿಗೆ ಬಂದಮೇಲೆ ನನಗೆ ಈ ಥರ ಸೆಲೆಬ್ರೇಟ್ ಮಾಡಿಸ್ದೆ. ಇನ್ನು ಮಕ್ಕಳಿಗೆಲ್ಲ ಸ್ವಲ್ಪ ಚಾಕ್ಲೇಟ್ಸ್ ಕೊಟ್ಟು ನಮ್ಮ ಅಮ್ಮಂಗೆ ಸ್ವೀಟ್ ತೊಗೊಂಡು ನಮ್ಮ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಸೊ ಅವ್ರು ಮಿಸ್ ಆಗಬಾರ್ದಲ್ವ ಬರ್ಡೇ ದಿನ, ಅವರೇ ನನಗೆ ಮೇಯ್ನು. ಸೊ ಹಾಗಾಗಿ ಅಲ್ಲಿಗೆ ಕೂಡ ಕರ್ಕೊಂಡೋಗಿ ನಮ್ಮ ಅಮ್ಮಂಗೆ ಸ್ವೀಟ್ ಕೊಡಿಸಿ ಅಲ್ಲಿಂದ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ವಿ ಲೇಖನನ ಬರ್ಡೇ ದಿನ. ಸೊ ಇನ್ನು ಅದೇ ಟೈಮಲ್ಲೇ ವಾರ್ಷಿಕೋತ್ಸವ ನಡೀತಾ ಇತ್ತು ಷಣ್ಮಹಾತ್ಮಂದು. ಸೊ ಅಲ್ಲಿ ಜೋರಾಗಿ ಪೂಜೆ ಹೋಮ ಹವನಗಳೆಲ್ಲ ನಡೆಸ್ತಾಯಿದ್ರು. ಇನ್ನು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಅಲ್ಲಿಗೆ ಕೂಡ ಹೋಗಿದ್ವಿ. ಇನ್ನು ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ. ದೇವ್ರಿಗೆ ಅಲಂಕಾರ ಮಾಡಿದ್ರೆ ಅಷ್ಟು ತೃಪ್ತಿಯಾಗುತ್ತೆ ನಮಗೆ ದೇವ್ರ ದರ್ಶನ ಮಾಡೋದಕ್ಕೆ. ಈ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ನೋಡ್ಬೋದು ಎಷ್ಟು ಜನ ಕಾಯ್ತಾ ಇದ್ದಾರೆ. ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಸೊ ನಾನು ಮದುವೆ ಆದಾಗಿಂದ ಬರ್ತೀನಲ್ಲ ಇಲ್ಲಿ ದೇವಸ್ಥಾನಕ್ಕೆ, ತುಂಬಾ ಜನ ಸೇರಿರ್ತಾರೆ. ಇಲ್ಲಿ ಪೂಜೆ ಆಗಿರ್ಬೋದು, ಪ್ರಸಾದ ವಿನಿಯೋಗ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮನೂ ಈ ದೇವಸ್ಥಾನದವ್ರು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಜನ ಯಾವಾಗ್ಲೂ ಎಲ್ಲ ಕಾರ್ಯಕ್ರಮಗಳಿಗೂ ಕಾಯ್ತಾನೆ ಇರ್ತಾರೆ. ಇನ್ನು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಇನ್ನು ಮನೇಲಿ ರೈಸ್ ಇಟ್ಬಿಟ್ಟು ಲೇಖನಿಗೆ ಮಾತ್ರ ರಸಮ್ ಮಾಡಿ ತಿನ್ನಿಸಿದ್ದೆ. ಇನ್ನು ನಮಗೆ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡೆ. ಇನ್ನು ಹೊರಗಡೆ ಎಲ್ಲ ಊಟ ಮಾಡಿರ್ತೀವಲ್ಲ, ಹೆವಿ ಬೇಡ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಂಡು ತಿಂದ್ಬಿಟ್ಟೆ. ರಸಮ್ ರೈಸ್ ಅಷ್ಟು ಯಾರೂ ಇಷ್ಟಪಡಲ್ಲ, ಹಾಗಾಗಿ ಚಿತ್ರಾನ್ನ ಒಗ್ಗರಣೆ ಹಾಕಿದ್ದೆ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಬಟ್ ಪೂರ್ತಿ ಏನೂ ಕೆಲಸ ಮಾಡಿಕೊಂಡಿಲ್ಲ ಇವತ್ತು, ಎಲ್ಲ ಕಂಟಿನ್ಯೂಸ್ ಟಯರ್ಡ್ ಆಗಿತ್ತು. ಹಾಗಾಗಿ ಏನೇನು ಮೇನ್ ಕೆಲಸ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಬೇಗನೆ ಮಲ್ಕೊಂಡೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಬೇರೆ ಬೇರೆ ವೀಡಿಯೋಸ್ಗೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನನ್ನ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿ, ಖಂಡಿತ ಆ ಥರ ವೀಡಿಯೋ ಕೂಡ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಹಳೆ ವೀಡಿಯೋಸ್ನ ಟ್ಯೂನ್ ಮಾಡಿ ಇಟ್ಕೊಂಡಿರಿ. ಸೊ ಬಾಯ್, ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.